ನಮ್ಮ ಮುಳಬಾಗಿಲು ತಾಲೂಕಿನ ಒಂದು ಹೆಮ್ಮೆ ಏನಂತ ಹೇಳಿದ್ರೆ, ನಾವು ಪ್ರತಿ ವರ್ಷ ಬಾಬಾ ಹೈದರ್ ಅಲಿ ದರ್ಗಾದ ಉರುಸನ್ನು ಅದ್ಧೂರಿಯಾಗಿ ನಾವು ಮುಳಬಾಗಿಲು ತಾಲೂಕಿನಲ್ಲಿ ಆಚರಿಸ್ತೀವಿ. ಈ ಮುಳಬಾಗಿಲಿನ ಹೈದರ್ ಅಲಿ ದರ್ಗಾದ ಒಂದು ಉರುಸು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿರುವಂಥ ಒಂದು ಉರುಸಿದು. ಮೊದಲನೇದಾಗಿ ಗುಲ್ಬರ್ಗ ಅಂದರೆ ಕಲಬುರಗಿದಲ್ಲಿ ಪ್ರಸಿದ್ಧವಾದ ಉರುಸನ್ನು ನಾವೆಲ್ಲ ಆಚರಿಸ್ತೀವಿ. ಅದೇ ರೀತಿಯಾಗಿ 2ನೇದಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಾವು ಉರುಸ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸ್ತೀವಿ. ಈ ಉರುಸ್ ಕಾರ್ಯಕ್ರಮವನ್ನು ಸುಮಾರು 900 ವರ್ಷಗಳಿಂದ ಸತತವಾಗಿ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಗೂ ಇರುವಂಥ ಒಂದು ಹೆಮ್ಮೆ ಇದು. ಅದೇ ಈ ಸತಿ ಈ ಉರುಸ್ ಕಾರ್ಯಕ್ರಮವನ್ನು ಆಚರಿಸಬೇಕಾದ್ರೆ 1 ತಿಂಗಳು ಮೊದಲಿಂದ ನಾವು ಕಮಿಟಿಗಳನ್ನು ಮಾಡಿ ಆ ಕಮಿಟಿಗಳಲ್ಲಿ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿ ಉರುಸ್ ಕಾರ್ಯಕ್ರಮವನ್ನು ಪೀಸ್ಫುಲ್ಲಾಗಿ ಆಚರಿಸಬೇಕು, ಶಾಂತಿಯುತವಾಗಿ ನಾವು ಆಚರಿಸಬೇಕಾದ್ರೆ ಏನೇನು ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕಮಿಟಿಗಳನ್ನು ಮಾಡಿ ಸುಮಾರು ಸತಿ ನಾವು ಈ ಕಮಿಟಿಗಳಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತಗೊಂಡು ಉರುಸ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ನಮ್ಮ ಮುಳಬಾಗಿಲು ಹೈದರ್ ಅಲಿ ದರ್ಗಾ ಅಧ್ಯಕ್ಷರಾದ ಫಯಾಜ್ ಅಹಮದ್ರವರು, ಅವ್ರ ತಮ್ಮವರಾದ ಇಸ್ರಾರ್ ಅಹಮದ್ರವರು, ಇವರು ನಮಗೆ ಈ ಉರುಸ್ ಕಾರ್ಯಕ್ರಮವನ್ನು ನಡೆಸೋಕ್ಕೆ ಸಹಕಾರವನ್ನು ಭಾಳಷ್ಟು ನೀಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈ ಉರುಸ್ ಕಮಿಟಿಯನ್ನು ನಾವು ಮಾಡಿದ್ವಿ. ಈ ಉರುಸ್ ಕಮಿಟಿನಲ್ಲಿ ನಾವು ಅಧ್ಯಕ್ಷರಾಗಿ ವಸೀಂ ಅಹಮದ್ ಅವರನ್ನು ಮಾಡಿದ್ವಿ. ಉಪಾಧ್ಯಕ್ಷರಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಜನತಾದಳದ ನಾಯಕರಾದಂಥ ಜಹೀರ್ ಅಹಮದ್ ಇವರಿಬ್ಬರ ನೇತೃತ್ವದಲ್ಲಿ ನಾವು ಈ ಉರುಸ್ ಕಮಿಟಿಯನ್ನು ಮಾಡಿದ್ದೀವಿ. ಈ ರೀತಿಯಾಗಿ ಸುಮಾರು 10 ವರ್ಷಗಳಿಂದ ಸತತವಾಗಿ ಉರುಸ್ ಕಾರ್ಯಕ್ರಮವನ್ನು ನಮ್ಮ ಜನತಾದಳ ನಾಯಕರಾದಂಥ ಜಹೀರ್ ಅಹಮದ್ ಅವರು ಮತ್ತು ನಮ್ಮ ವಸೀಂ ಅಹಮದ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ಬೇಕಂತ ಹೇಳಿದ್ರೆ ನಮ್ಮ ಮುಳಬಾಗಿಲು ನಗರಸಭೆ ಸದಸ್ಯರಾದಂಥ ಅಕ್ಮಲ್ ಬೇಗ್ರವರು, ನಮ್ಮ ಬಾಮ್ ನಯಾಜ್ರವರು ಮತ್ತು ಫಯಾಜ್ ಖಾನ್ ಮುತವಲ್ಲಿರವರು, ಮಾಜಿ ಸದಸ್ಯರು ಮತ್ತು ಮುತವಲ್ಲಿರವರು, ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ನಮ್ಮ ಮುಸಲ್ಮಾನರ ಮುಖ್ಯವಾದ ನಾಯಕರಾದಂಥ ಮುಜಮ್ಮಿಲ್ರವರು ಯಾವೊಂದು ಕಾರ್ಯಕ್ರಮ ನಾವು ಮಾಡಬೇಕಂತ ಹೇಳಿದ್ರು ಅವರು ಮುಂದಾಳತ್ವವನ್ನು ತಗೊಂಡು ಅವರು ತುಂಬ ಎಚ್ಚರಿಕೆಯಿಂದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಈ ಮುಜಮ್ಮಿಲ್ ಅವರು ಸಹ ನಮ್ಗೆ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ನಾಯಕರಾದಂಥ ನಮ್ಮ ಅಡ್ವೊಕೇಟ್ ಮುನೀರ್ ಅಹಮದ್ರವರು, ನಮ್ಮ ನೂರ್ ಅಹಮದ್ ಅಂಥೇಳಿ ನಮ್ಮ ಪ್ಲೈವುಡ್ ನೂರವರು ಪ್ರತಿ ವರ್ಷವೂ ಅವರು ಸ್ವಂತ ಹಣದಲ್ಲಿ ಈ ಉರುಸು ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಹಲವಾರು ಬಾರಿ ಅವರು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ತುಂಬ ಒಳ್ಳೆಯ ರೀತಿಯಲ್ಲಿ ಅವರು ಕಾರ್ಯಕ್ರಮವನ್ನು ನಡೆಸೋಕ್ಕೆ ಅವರು ಸಹಕರಿಸ್ತಾರೆ. ಅವರ ಒಂದು ನೇತೃತ್ವ ಮತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಮುಖ್ಯವಾದ ನಾಯಕರಾದಂಥ ಇಕ್ಬಾಲ್ ಪಾಷಾರವರು, ಜಮೀಲ್ ಅಹಮದ್ರವರು, ಅಮ್ಜದ್ ಖಾನ್ರವರು ಮತ್ತು ಸೈಫುಲ್ಲಾರವರು ಮತ್ತು ನಮ್ಮ ಸ್ನೇಹಿತರಾದಂಥ ಅಕ್ರಮ್ರವರು, ಸದ್ದಾಮ್ರವರು, ಪರ್ವೇಜ್ ಅಹಮದ್ರವರು ಮತ್ತು ಎಲ್ಲ ನಾಯಕರು, ನಮ್ಮ ಜಬ್ಬಾರ್ರವರು, ಸುಮಾರು ನಾಯಕರು ಎಲ್ಲರೂ ಈ ಉರುಸ್ ಕಾರ್ಯಕ್ರಮಕ್ಕೆ ತುಂಬ ಸಹಕರಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸಬೇಕಂತ ಹೇಳಿದ್ರೆ ನಾವು ನಮ್ಮ ಪೊಲೀಸ್ ಠಾಣೆಯಲ್ಲಿ ಪೀಸ್ ಕಮಿಟಿ ಸೇರಿದಾಗ ಆ ಒಂದು ಸಂದರ್ಭದಲ್ಲಿ ನಮ್ಮ SP ಸಾಹೇಬರು ಸಹ ಮುಳಬಾಗಿಲು ಪೊಲೀಸ್ ಠಾಣೆಗೆ ಬಂದಿದ್ದರು. ಈ ಉರುಸ್ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ SP ಸಾಹೇಬರು ಅವರು ಖುದ್ದಾಗಿ ಅವರು ನಿಮ್ಗೆ ಏನು ಸಹಕಾರ ಬೇಕು ನಾನು ಮಾಡ್ತೀನಿ, ನೀವು ಏನು ಹೆಲ್ಪ್ ಬೇಕಾದರೂ ನೀವು ಅರ್ಧ ರಾತ್ರಿ ನನಗೆ ಫೋನ್ ಮಾಡಿ ನಾನು ಬಂದು ನಿಂತ್ಕೊಂಡು ನಿಮ್ಗೆ ಸಹಕರಿಸ್ತೀನಿ ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಅವರು ಅಲ್ಲಿಂದಾನೇ ನಮ್ಮ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರಿಗೆ ನಾನು
ನಮ್ಮ ಜಹೀರ್ ಅಹಮದ್ರವರು, ಅಕ್ಮಲ್ ಬೇಗ್ರವರು, ಬಾಮ್ ನಯಾಜ್ರವರು, ವಸೀಂ ಪಾಷಾ, ಮುಜಮಿಲ್ ಪಾಷಾ ನಾವೆಲ್ಲ ನಮ್ಮ ನೇತೃತ್ವದಲ್ಲಿ ನಾವು ನಮ್ಮ ಸಮೃದ್ಧಿ ಮಂಜುನಾಥರವನ್ನು ಭೇಟಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಉರುಸಿನ ಬಗ್ಗೆ ಚರ್ಚಿಸಿದಾಗ ಅವರು ಏನು ಕಾರ್ಯಕ್ರಮಗಳು ಬೇಕು ನೀವು ಮಾಡಿ, ನನ್ನಿಂದ ಏನು ಸಹಕಾರ ಬೇಕು ನಾನು ಮಾಡ್ತೀನಿ ಅಂತ ನಮ್ಮ ಮುಳಬಾಗಿಲು ಶಾಸಕರಾದಂಥ ಸಮೃದ್ಧಿ ಮಂಜುನಾಥರವರು ನಮಗೆ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ MLA ಸಮೃದ್ಧಿ ಮಂಜುನಾಥರವರು ಮತ್ತು ನಮ್ಮ ಎಲ್ಲ ನಾಯಕರು ಈ ಉರ್ಸ್ ಕಾರ್ಯಕ್ರಮವನ್ನು ನಡೆಸಿ ತುಂಬ ಸಹಕರಿಸಿದ್ದಾರೆ. ಅದೇ ರೀತಿಯಾಗಿ ಈ ಮುಳಬಾಗಿಲು ತಾಲೂಕಿನ ಜನತೆ ಅಂದರೆ ಯುವಕರು, ಪ್ರತಿಯೊಬ್ಬ ಯುವಕರು ಬಂದು ಸಹಕರಿಸಿದ್ದಾರೆ. ಮತ್ತು ಹಿಂದೂ ಮುಸಲ್ಮಾನರು ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಈಗ ಉರುಸ್ ಕಾರ್ಯಕ್ರಮದಲ್ಲಿ ಈ ಮುಸಲ್ಮಾನರಿಗಿಂತ ಹಿಂದೂಗಳು ತುಂಬ ನಿಷ್ಠೆಯಿಂದ ದರ್ಗಾಗೆ ಬರೋದು, ಉರ್ಸಲ್ಲಿ ತುಂಬ ಪಾತ್ರವನ್ನು ವಹಿಸಿ ಕುಸ್ತಿ ಕಾರ್ಯಕ್ರಮಗಳಲ್ಲಿ, ಸಂದೋಲ್ ಕಾರ್ಯಕ್ರಮದಲ್ಲಿ ಮತ್ತು ಖವಾಲಿ ಕಾರ್ಯಕ್ರಮಗಳೆಲ್ಲ ಹಿಂದೂ ನಾಯಕರು, ಮುಸಲ್ಮಾನ್ ನಾಯಕರು ಎಲ್ಲ ಯುವಕರು ಸೇರಿ ಯಾವುದೇ ಒಂದು ಗಲಭೆಗಳಿಲ್ಲದೆ ಒಮ್ಮತದಿಂದ ಈ ಕಾರ್ಯವನ್ನು ನೆರವೇರಿಸ್ಕೊಟ್ಟಿದ್ದೀರಿ. ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಕಾಂಗ್ರೆಸ್ ನಮ್ಮ ಸಚಿವರಾದಂಥ ಕರ್ನಾಟಕ ರಾಜ್ಯದ ಸಚಿವರಾದಂಥ KH ಮುನಿಯಪ್ಪನವರು, ನಮ್ಮ ಕೋಲಾರ ತಾಲೂಕಿನ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ಮತ್ತು ನಮ್ಮ ಆದಿನಾರಾಯಣ್ ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ನಾಯಕರಾದಂಥ ಆದಿನಾರಾಯಣರವರು ಅವರು ಸಹ ನಾವು ಈ ಕಾರ್ಯಕ್ರಮವನ್ನು ನಡೆಸಬೇಕಂದ್ರೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಒಂದು ಉರುಸ್ ಕಾರ್ಯಕ್ರಮವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅದ್ಭುರಿಯಾಗಿ ನಾವು ಮಾಡಿದ್ದೀವಿ. ಇದೇ ರೀತಿಯಲ್ಲಿ ಪ್ರತಿ ವರ್ಷ ಪ್ರತಿಯೊಬ್ಬರು ಸಹಕರಿಸಬೇಕು. ಈ ಕಾರ್ಯಕ್ರಮ ಎಷ್ಟು ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತೀವೋ ಅಷ್ಟು ನಮ್ಮ ಮುಳಬಾಗಿಲು ತಾಲೂಕಿಗೆ ಇರುವಂಥ ಇದು ಹೆಮ್ಮೆ ಅಂತ ನಾನು ಇವತ್ತು ಹೇಳ್ತೀನಿ. ನಾವು ಮೊನ್ನೆ ಡೆಲ್ಲಿಗೆ ಹೋದಾಗ ಡೆಲ್ಲಿಯಲ್ಲಿ ಕೇಳ್ತಾರೆ, ಏನು ಮುಳಬಾಗಿಲು ತಾಲೂಕಲ್ಲಿ ಉರ್ಸ್ ತುಂಬ ಅದ್ಭುರಿಯಾಗಿ ಮಾಡ್ತಾರಂತಲ್ಲ ಅಂಥೇಳಿ. ಡೆಲ್ಲಿಯಲ್ಲೂ ಸಹ ನಮ್ಮ ಮುಳಬಾಗಿಲಿನ ಹೆಸರು ಪ್ರಚಾರ ಆಗಿದೆ ಉರ್ಸ್ ಕಾರ್ಯಕ್ರಮದಿಂದ. ಡೆಲ್ಲಿ, ಬಾಂಬೆ, ಹೈದ್ರಾಬಾದ್ ಈ ಮುಳಬಾಗಿಲು ಉರ್ಸ್ ಕಾರ್ಯಕ್ರಮಕ್ಕೆ ಸುಮಾರು ಸ್ಟೇಟ್ಗಳಿಂದ, ಕರ್ನಾಟಕನೇ ಅಲ್ಲ ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಈ ಕಡೆಯಿಂದ ಎಲ್ಲ ಜನನೂ ಬರ್ತಾರೆ. ಮತ್ತು ಈ ಬಿಸ್ನೆಸ್ ಮಾಡೋರು ಅಂಗಡಿಗಳನ್ನು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ವ್ಯಾಪಾರಗಳನ್ನು ಮಾಡಿ ತುಂಬ ಉರ್ಸ್ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಡ್ತಾರೆ, ಎಲ್ಲ ನಡೆಯುತ್ತೆ. ಇದೇ ರೀತಿಯಾಗಿ ಎಲ್ಲರ ಸಹಕಾರ ನಮಗೆ ಪ್ರತಿ ವರ್ಷ ಬೇಕು. ನಾವು ಇನ್ನೂ ಒಳ್ಳೆಯ ರೀತಿಯಲ್ಲಿ ಉರ್ಸ್ ಕಾರ್ಯಕ್ರಮವನ್ನು ನಿರ್ವಹಿಸಿ ನಮ್ಮ ಮುಳಬಾಗಿಲು ತಾಲೂಕಿನ ಹೆಮ್ಮೆಯನ್ನು ಎತ್ತಿಡಬೇಕು ಅಂತ ನಾನು ಇವತ್ತಿನ ದಿವಸ ನಮ್ಮ ಉರ್ಸ್ ಕಮಿಟಿಯವರು, ನಮ್ಮ ಉರ್ಸ್ ನಮ್ಮ ದರ್ಗಾ ಮ್ಯಾನೇಜಿಂಗ್ ಕಮಿಟಿ ಅಧ್ಯಕ್ಷರಾದಂಥ ನಮ್ಮ ಫಯಾಜ್ ಭೈರವರು ಮತ್ತು ನಮ್ಮ ಇಸ್ರಾರ್ ಅಹಮದ್ರವರು ಇವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಕಮಿಟಿ ಜಬ್ಬಾರ್ರವರು, ಇವರೆಲ್ಲ ನಮ್ಮ ಸ್ನೇಹಿತರಾದಂಥ ಅಲ್ತಾಫ್ರವರು ಇವರ ನೇತೃತ್ವದಲ್ಲಿ ಇವರ ಸ್ವಂತ ಹಣದಿಂದ ಇವತ್ತು ಎಲ್ಲ ಜನರಿಗೂ ಸಹ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇದೇ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಉರುಸ್ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂಥ ಎಲ್ರಿಗೂ ನಾವು ಧನ್ಯವಾದಗಳನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. जो बातें मुझे बतानी थी वो तमाम बातें हमारे एडवोकेट साहब ने बता दी. मैं सिर्फ 2 बातों में अपनी बात को ख़त्म करता हूँ. हमारे शहर मुलबागल की एक मिसाल है. मिसाल ये है कि यहाँ पर मसलक कोई रास्ता नहीं है, यहाँ मोहब्बत का रास्ता है. ये बाबा हैदर सफदर का चौक मोहब्बत का चौक है. इस चौक से अमन भी निकलता है और इत्तेहाद और इत्तेफाक भी निकलता है. यहाँ कोई मसलक है ना कोई हिंदू मुसलमान का कोई मज़हब का भेदभाव है. हम तमाम मिलकर इसका इस उसके जलसे और जुलूस हो, क़वाली हो, कुश्तियाँ हो, जो भी हो अनजान तक पहुँचाया है. मैं बिल्कुल आज के इस प्रोग्राम के लिए जनाब फयाज़ अहमद साहब, मैनेजिंग कमेटी दरगाह, उन तमाम के अरकान का कमेटी की जानिब से तहे दिल से शुक्रिया बजा लाते हुए यहाँ पर अपनी बात को ख़त्म करता हूँ. कि उस कमेटी वालों का शुक्रिया अदा करता हूँ कि काम बहुत अच्छा करे और कुछ भी गड़बड़ नहीं सर का आराम से करे. बस मैं वसीम भाई और जहीर भाई का भी बहुत मशहूर है, पूरी कमेटी का और हमारा जो भी दरगाह की मैनेजिंग कमेटी है कभी भी रहते कभी भी रहते गाँव वालों का ताउन ज़रूरी है हमारे लिए, क्योंकि तो ऐसे भी रहती हैं वैसे भी रहती हैं आदमियाँ. हम ना साथ हमें सबके साथ ले चलती, हमें अच्छे आदमियों को साथ लेना हमारा फ़र्ज हमें करती. मैं ऐसे वैसे के साथ मैं काम नहीं करता. मैं हर अब दरगाह में भी देखो हमारा काम इतना अच्छा है कि सब देखने वाले इस बार सब तारीफ़ करके गए. बाहर के लोग, इधर के लोग नहीं, बाहर के लोग बहुत तारीफ़ कर रहे हैं हमारी.
हमारी कमेटी के मैनेजमेंट अच्छा है यहाँ का दरगाह के अंदर का, इसलिए मैं कमेटी को सबका शुक्रिया अदा करता हूँ और गाँव वालों से भी यही करता हूँ कि ज़रूरत के ऊपर हमारा साथ दें। बस शुक्रिया। मैं आज मुजावरीन की तरफ से अहले कमेटी मैनेजिंग कमेटी का शुक्रगुजार हूँ। बाबा हैदर सफदर की बारगाह की चौखट में खड़े होकर मैं ऐलान कर रहा हूँ कि आज हमें खुशी का मौका मिला। लगातार 15 दिन से आज तक कार्रवाई ख़त्म हुई, उनके भरपूर हमारा कमेटी भरपूर हमारा साथ देती आ रही और कार्रवाई में अच्छे से अच्छा काम होता रहा। मैं उनका शुक्रगुजार हूँ कि अब तक भी अच्छे काम गुजरा और मैं मुजावरीन की तरफ से मैं अहले दिल से शुक्रिया अदा करता हूँ। आइंदा भी इसी तरह काम करते रहें और सारे हिंदुस्तान के अंदर नाम रोशन होता रहे। मैं उनका शुक्रगुजार हूँ, शुक्रिया अदा करता हूँ अहले कमेटी का।